ವಿಡಿಯೋ ಬಂದ್ ಮಾಡಿ ಸುಮ್ಮನೆ ವಿಡಿಯೋ ಮಾಡ್ತಿರ್ಬೇಕು. ನಮ್ಮ ಅಫಜಲ್ಪುರ ತಾಲೂಕು ಗುಲ್ಬರ್ಗ ಜಿಲ್ಲಾ ಅವಳಗ ಗ್ರಾಮ ರೀ, ಹಿರಿಯ ಅವಳಗ ರೀ. ನಮ್ಮ ಅವಳಗ ಗ್ರಾಮದಲ್ಲಿ ಗುರುವಾರ ದಿನ ಒಂದು ಘಟಕ ನಡೆದ್ರಿ. ಹಿಂಗೆ ನಮ್ಮ ತಮ್ಮಗ ಒಂದು ದೌರ್ಜನ್ಯದಿಂದ ಹೊಡೆದಾರ್ರಿ. ಅದಕ್ಕೋಸ್ಕರ ಈಗ ಮೀಡಿಯಾ ಮಾಡ್ತಾ ಇರೋದ್ರಿ. ಈಗ ಏನಂದ್ರೆ ಈಗ ಹೆಂಗಂದ್ರೆ ದಲಿತರ ಮ್ಯಾಗ ಪೂರಾ ಅನ್ಯಾಯ ಮಾಡ್ಕತ್ತಾರ್ರಿ. ನಾವು ದಲಿತರಂದ್ರೆ ಈಗ ಎದ್ರ ಕಾಲಾಗಪ್ಪ ಅಂದ್ರೆ ಗಾಡಿಗಳು ಮನೆ ಮುಂದೆ ರೋಡ್ ಮ್ಯಾಗ ನಡೆದವ್ರಿ. ಅವ್ರು ಉಸು ಕೊಡ್ಲಿಕ್ಕತ್ತಾರೋ ಕಲ್ಲು ಹೊಡ್ಲಿಕ್ಕತ್ತಾರೋ ಗೊತ್ತಿಲ್ಲ ರೀ ನಮ್ಗೆ. ಗಾಡಿಗಳು ನಡೆದವ್ರಿ. ಗಾಡಿಗಳ ಕಾಲ ನಮ್ಮ ಅವ್ವರು ಏಕಿ ಮಾಡಕ್ಕೆ ಬಂದ್ರಿ. ಹೊರಗೆ ಏಕಿ ಮಾಡ್ಲಿಕ್ಕೆ ಬಂದ ಕಾಲಾಗ ನಮ್ಮ ಅವ್ವ ಗಾಡಿ ಆಕ್ಸಿಡೆಂಟ್ ಐತಿತ್ರಿ. ಐದು ಕಾಲ ನಮ್ಮ ತಮ್ಮ ಎದ್ದು ಓಡಿ ಬಂದು ಹೊರಗೆ ಮುಕ್ಕೊಂಡಿದ್ರಿ. ಓಡಿ ಬಂದು ಏನು ಹೇಳ್ದ, ಗಾಡಿ ಸಾವ್ಕಾಸ ಹೋಲ್ರಪ್ಪ, ಯಾಕೆ ಹಿಂಗೆ ಹೋಲ್ಕತ್ತೀರಿ, ಗಾಡಿನೇ ಬಂದ್ ಮಾಡಿಸ್ತೀನಿ ನಿಮ್ಮ ಅಂದ್ರಿ. ನಾನು ಹೆಂಗೆ ಬಂದ್ ಮಾಡಿಸ್ತೀನಿ ಮಗ, ನಾ ಮಾಡ್ಸಂದ್ರಿ. ಹೆಂಗೆ ಬಂದ್ ಮಾಡಿಸ್ತೀನಿ ಮಾಡ್ಸಂದ ಮೇಲೆ ನಮ್ಮ ತಮ್ಮ 112 ಪೊಲೀಸ್ರಿಗೆ ಫೋನ್ ಹಚ್ಚದ್ರಿ. ಬಂದು ಗಾಡಿ ಬಂದ್ ಆದವ್ರಿ. ಗಾಡಿ ಬಂದ್ ಆದಾಗ ಹೊಸ ಮಂದಿ 10, 15, 20 ಜನ ಬಂದು ಅವನಿಗೆ ಅಟ್ಯಾಕ್ ಮಾಡಿದ್ರಿ. ಹಂಗೆ ಕರೆದು ಬಾರೋ ನೀನು ನಾವು ತೂಲು ನೀವು ಇಟ್ಟು ಹಿಂಗೆ ಹಡ್ಸಕತ್ತೀರಿ, ನಿಮ್ಮ ಅವ್ನು ತೂಲು ಅಂದ್ರೆ ನಿಮಗೆ ಹೆಂಗೆ ಹಿಡ್ತೀವಿ, ನಾವು ಕಡ್ದು ಹೋಗಿತೀವಿ ನಿಮ್ಮ ಅವ್ನು ತೂಲು, ಬರ್ರಿ ಮಕ್ಕಳೇ ಹೊರಗತ್ತೆ ಹೇಳಿ ಅವ್ನು ಒಬ್ಬನೇ ಸಿಕ್ಕನ್ರಿ. ಬಂದು ಅವನಿಗೆ ನಾಯಿ ಹೊಡೆದಂಗೆ ಹೊಡೆದಾರ್ರಿ. ಹೊಡೆದ್ರಲ್ಲಿ ನಮ್ಮ ಸಮುದಾಯ ಭವನ ಬಲ್ಲಿ ಹೊಡೆದಾರ್ರಿ, ಅಂಬೇಡ್ಕರ್ ಚೌಕನ್ಯಾಗ ರೀ. ಅಲ್ಲಿ ಹೊಡೆದಾರ ಏನೋ ಫೋನ್ ಹಚ್ಚಾನ ಕರ್ಸ್ಯಾನ ಹೊಡೆದಾರ ಬಿಟ್ಟಿದ್ದೇವ್ರಿ. ಮುಂದೆ ತಂದು ಗಾಡಿ ಮ್ಯಾಗ ಅವ ಸರ್ಕಲ್ಗೆ ಹೋಗ್ಯಾನ್ರಿ. ಗಾಡಿ ಮ್ಯಾಗ ಎಳ್ಕೊಂತಂದು ಕುಂಡ್ರಿಸ್ಕೊಂಡು ಇಲ್ಲಿ ಮತ್ತೆ ಬಂದು ಇಲ್ಲೇ ದಾರ್ಯಾಗ ಹೊಡೆದಾರ್ರಿ, ನಾಯಿ ಹೊಡೆದಂಗೆ. ದಾರ್ಯಾಗ ಹೊಡೆದ್ರೆ ಎದ್ರ ಕಾಲಾಗ್ರಪ್ಪ ಇದು ಹೊಡೆಯೋದು ಬೇಕಿಲ್ರಿ. ಅದಕ್ಕೆ ಕಾರಣ ಹೆಂಗ ನೋಡ್ರಿ ನೀವೇ, ಗೋರ್ಮೆಂಟ್ದವರು ಎಲ್ಲ ಮೀಡಿಯಾದವರು ನೀವೇ ನಮಗೆ ಸಾಥ್ ಕೊಡ್ಬೇಕ್ರಿ. ಈಗ ಮಡಿವಾಳ್ರಿ, ಸಿದ್ದು ಪೂಜಾರಿ, ಸಿದ್ದು ಮಾಲಿ ಪಾಟೀಲ, ಇಟ್ಟೋಲ್ ನಾಟಿಕಾರ, ಅನೇಕ ಇನ್ನೂ ಮಂದಿ ಅರ ರೀ. ಒಂದು ಅವರು 10, 15, 20 ಜನ ರೀ. ಅವ್ರು ಯಾರು ರಾತ್ರಿ ನಮಗೆ ಜ್ಞಾಪಕ ಇಲ್ಲರಿ, ಮುಖ ಗೊತ್ತಾಗಿಲ್ಲ. ಒಟ್ಟು ಇಷ್ಟು ಜನ ಬಂದು ಅಟ್ಯಾಕ್ ಮಾಡ್ರಿ ಅವನಿಗೆ. ನಮ್ಮ ತಮ್ಮರು ಗುಲ್ಬರ್ಗ ಗೌರ್ಮೆಂಟ್ ಆಸ್ಪತ್ರೆದಾಗ ಅಡ್ಮಿಟ್ ರೀ. 3 ದಿನ ಆಯ್ತು ರೀ ಸರ. ಗುರುವಾರ ಆಗಿದ್ರಿ ಇದು. ಪೊಲೀಸ್ ಇಲಾಖೆ ಪೊಲೀಸರು ಅವ್ರ ಗಾಡಿ ಬಂದ್ರು ಮುಂದೆ ನಿಂತಾರ್ರಿ. ಅವರು ಮಡಿವಾಳ ಪೊಲೀಸ್ ತರ ರೀ, ಅವ್ರು OP ರೀ. ಅವ್ರು ಬಂದು ಮುಂದೆ ನಿಂತರು, ಅವ್ರು ಫೋನ್ ಹಚ್ಚರು, ರೆಸ್ಪಾನ್ಸ್ ಮಾಡಿಲ್ಲ ರೀ. ಬಂದು ಮುಂದೆ ನಿಂತು ಅವ್ರದ್ದೇನೋ ಮಾಲಿ ಸಿದ್ದು ಪಾಟೀಲ್ ಅವ್ರದ್ದು ಬೀಗ ಆಗ್ಬೇಕತ್ರಿ ಅವ OP. ಹಂಗಾಗಿಬಿಟ್ಟು ನಮ್ಮ ಮಾವನೇನೋ ನಿಮ್ಗೆ ಏನು ಹೊಡೆದ್ರು, ಏನು ಕಡ್ದು ಹೋದ್ರು, ಏನೋ ಸೆಂಟ ಕಿತ್ತಲ್ಲಿ ನೀವು ಒಲೆರಿ ಹತ್ತಾರ್ರಿ ಅವರು. ಹಿಂಗಾದ್ರೆ ಹ್ಯಾಂಗೆ ಮಾಡಿದ್ರಿ ಸರ ನಮ್ದು? ಈಗ MLC ಅದು ಆಗ್ಯದ್ರಿ ಸರ. ಈಗ ಇಲ್ಲಿ ಆಗ್ಯದ್ರಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಗುಲ್ಬರ್ಗ ಹೋಗ್ರಿ. ಜಾಸ್ತಿ ಪೇನ್ ಆಗ್ಯದ್ರಿ, ಹಂಗಾಗಿ ಗುಲ್ಬರ್ಗ ಒಯ್ದೀವ್ರಿ. ಗುಲ್ಬರ್ಗ ಆಸ್ಪತ್ರೆಗೆ ಇನ್ನೂ ಅಡ್ಮಿಟ್ ಅರ ರೀ. ಸ್ಕ್ಯಾನಿಂಗ್ ಚಾಲೋ ಅವ್ರು ಹಂಗೆ ಏಕಟ್ಟೆ ರೀ. ಸ್ಟೇಷನ್ದಾಗ ಇಲ್ಲಿ ಬರೀ ಒಂದು ಅರ್ಜಿ ಕೊಟ್ಟಿವ್ರಿ ಅಟ್ಟೆ ರೀ. FIR ಮಾಡ್ಲಕ್ಕ 2 ದಿನ PSI ಲೀವ್ನಾಗಿದ್ರತ್ರಿ. ಅವ್ರಿಗೂ ಫೋನ್ ಹಚ್ಚಿ ಮಾತಾಡೋದು, ಬರ್ತೀನಪ್ಪ ಇವತ್ತು ಅಂದಾರಿ. 4ಕ್ಕೆ ಬರ್ತೀನಿ ಅಂದಿರಿ, ಇನ್ನೂ ಬಂದಿಲ್ಲ ರೀ ಅವರು. ಅವತ್ತು ಅವರು ಅರ್ಜಿ ಕೊಡ್ಲಿಕ್ಕೆ ಬಂದಾಗ ಯಾರೂ ಇಲ್ಲಿ ರೆಸ್ಪಾನ್ಸ್ ಮಾಡಿಲ್ಲತ್ರಿ. ಅವನಿಗೆ ಹೋಗಿ ಎಲ್ಲೇ ಹೊರಗೆ ಮಕ್ಕೊಂದನತ್ರಿ. ಮುಂಜಾನೆ 6ಕ್ಕೆ ಬಂದು ದವಾಖಾನಿಗೆ ಅಡ್ಮಿಟ್ ಆಗ್ಯಾನ್ರಿ. ಹಿಂಗಾಗಿಬಿಟ್ಟು ಅದು ಡಿಲೇ ಬಿದ್ದದ್ರಿ.